ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೇಜ್ ಎಜುಕೇಷನ್ ಚಾನಲ್. ಇಲ್ಲಿ ನೋಡಿ, ಇನ್ನೇನು HST ಕಾಲ ಆಗ್ತಾ ಇದೆ. ಸೊ ಯಾರೆಲ್ಲ ಸೋಷಿಯಲ್ ಟೀಚರ್ ಆಗಬೇಕು ಅಂತಿದ್ರು ಅವರು ಈ ಬುಕ್ಕನ್ನು ರೆಫರ್ ಮಾಡಿ. ಓಕೆನಾ. TETಯಿಂದ ಈ ಬುಕ್ಕಿಂದ TETಯಿಂದ 10 ಕ್ವಶನ್ಸ್ ಬಂದಿದ್ದಾವೆ. ಇಲ್ಲಿ ನೋಡಿ, ಇದು KR TET CTET, ಅದೇ ರೀತಿ GPSTN B.Ed HSTR. ಸೊ ಇದೆಲ್ಲದಕ್ಕೂ ಕೂಡ ಉಪಯುಕ್ತ. ಓಕೆ, ಇದು ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರ. ಓಕೆನಾ. ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಬೋಧನಾಶಾಸ್ತ್ರ, ಹಾಗೆ TET ಬೋಧನಾಶಾಸ್ತ್ರ, CTET ಬೋಧನಾಶಾಸ್ತ್ರ, 6ರಿಂದ 8ನೇ ತರಗತಿ ನೇಮಕಾತಿ ಬೋಧನಾಶಾಸ್ತ್ರ, 2 ವರ್ಷದ B.Ed ಬೋಧನಾಶಾಸ್ತ್ರ. ಸೊ ಎಲ್ಲವನ್ನೂ ಕೂಡ ಒಳಗೊಂಡಿದೆ. HSTR 2015ರಲ್ಲಿ ಕೇಳಲಾದ 20 ಪ್ರಶ್ನೆಗಳ ವಿಶ್ಲೇಷಣೆಯನ್ನು ನಾವು ಈ ಬುಕ್ಕಲ್ಲಿ ನೋಡ್ಬೋದು. ಅದೇ ರೀತಿ GB ಹಂಡಿಜೋಗಿ. ಓಕೆ, ಈ ಬುಕ್ಕನ್ನು ಆಥರ್ ಯಾರಪ್ಪ ಅಂದರೆ GB ಹಂಡಿಜೋಗಿ. ಈ ಬುಕ್ಕನ್ನು ಅವ್ರದ್ದು ಕೂಡ BA B.Ed MA M.Ed KSET TET ಓಕೆ ಆಗಿದೆ. ಇಲ್ಲಿ ನೋಡಿ, ಅನ್ವಯಿಕ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರ. ಓಕೆ, ಇದರಲ್ಲಿ ಏನಿದೆಪ್ಪ ಅಂದರೆ ಈ ಬುಕ್ಕನ್ನು ನಾವು ಯಾಕೆ ಪರ್ಚೇಸ್ ಮಾಡಬೇಕಪ್ಪ ಅಂದರೆ ನೋಡಿ, ಸೊ ಮೆಥಡಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸೋಷಿಯಲ್ ಮೆಥಡಾಲಜಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ಕೂಡ ಒಳಗೊಂಡಿದೆ. ಇತಿಹಾಸದ ಅರ್ಥ, ಸ್ವರೂಪ ಮತ್ತು ಮಹತ್ವ, ಇತಿಹಾಸದ ವರ್ಗೀಕರಣ, ಅದೇ ರೀತಿ ಪೌರನೀತಿ ಅರ್ಥ, ಸ್ವರೂಪ ಮತ್ತು ಮಹತ್ವ, ಇತಿಹಾಸ ಮತ್ತು ಪೌರನೀತಿ ಬೋಧನೆ, ಗುರಿ ಮತ್ತು ಉದ್ದೇಶಗಳು, ಕಾಲಪ್ರಜ್ಞೆ ಮತ್ತು ಸ್ಥಳಪ್ರಜ್ಞೆ, ಇತಿಹಾಸ ಸಹ ಸಂಬಂಧ, ಬೋಧನಾ ವಿಧಾನಗಳು, ಇತಿಹಾಸ ಮತ್ತು ಪೌರನೀತಿ ಬೋಧನೆಗೆ ಯಶಸ್ವಿ ತಂತ್ರಗಳು, ಚಟುವಟಿಕೆಗಳು, ಬೋಧನಾ ಸೂತ್ರಗಳು, ಅನುಗಮನ ನಿಗಮನ ಪದ್ಧತಿ, ಸೂಕ್ಷ್ಮ ಬೋಧನೆ, ಅಣುಬೋಧನೆ, ಪಾಠ ಯೋಜನೆ ಹಂತಗಳು, 5E ಮಾದರಿ ಹಂತಗಳು, ಘಟಕ ಯೋಜನೆ ಹಂತಗಳು, ಸಂಪನ್ಮೂಲ ಘಟಕ ಹಂತಗಳು ಮತ್ತು ಬೋಧನಾ ಮಾದರಿಗಳು, ಬೋಧನಾ ಸಾಮಗ್ರಿಗಳು, ಸಂಪನ್ಮೂಲಗಳು, ಬೋಧನೋಪಕರಣಗಳು, ಪಠ್ಯ ಪುಸ್ತಕ ಮತ್ತು ಪಠ್ಯಕ್ರಮ, ಕ್ರಿಯಾ ಸಂಶೋಧನೆ ಮತ್ತು ಪ್ರಾಕಲ್ಪನೆ, ಇತಿಹಾಸ ಮತ್ತು ಪೌರನೀತಿ ಶಿಕ್ಷಕ, ಮೌಲ್ಯಮಾಪನ, ಘಟಕ ಪರೀಕ್ಷೆ, ಪರಿಹಾರ ಬೋಧನೆ, ಸಾಧನ ಪರೀಕ್ಷೆ, ರಾಷ್ಟ್ರೀಯ ಪಠ್ಯಕ್ರಮ, ನೂತನ ಶಿಕ್ಷಣ ನೀತಿ 2020, ಸಮನ್ವಯ ಶಿಕ್ಷಣ, RT 2009, ಬ್ಲೂಮ್ ಟ್ಯಾಕ್ಸನಮಿ. ಓಕೆ, ಈ ಪ್ರಮುಖ ಅಂಶಗಳನ್ನು ಕೂಡ ಒಳಗೊಂಡಿದೆ. ಸೊ ಇಲ್ಲಿ ನೋಡ್ತಾ ಹೋಗಿ, PDF ನೋಡ್ತಾ ಹೋಗಿ, ನಿಮಗೆ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾಯಿದೆ. ಸೊ ತುಂಬ ಸರಳವಾದ ಭಾಷೆಯಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಓಕೆನಾ. ಅದೇ ರೀತಿ ಯಾವುದೆಲ್ಲ ಕ್ವಶನ್ಸ್ ಬಂದಿದೆ ಅದನ್ನು ಕೂಡ ಸಾಲ್ವ್ ಮಾಡ್ತಾ ಹೋಗಿದ್ದಾರೆ. ಈಗ ಲೈಕ್ TET ಎಷ್ಟು ಕ್ವಶನ್ಸ್ ಬಂದಿದೆ ಅದನ್ನು ಕೂಡ ಸಾಲ್ವ್ ಮಾಡಿದ್ದಾರೆ. HSTR ಎಷ್ಟು ಬಂದಿದೆ ಅದನ್ನು ಕೂಡ ಸಾಲ್ವ್ ಮಾಡ್ತಾ ಹೋಗಿದ್ದಾರೆ. ಸೊ ಈ ಬುಕ್ಸ್ ಬೇಕು ಅಂದರೆ ಅವೈಲೇಬಲ್ ಇದೆ. ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ನೀವು ಕಾಲ್ ಮಾಡಿ. ಫ್ರೀ ಶಿಪ್ಪಿಂಗ್ ಇರುತ್ತೆ. ಈ ಬುಕ್ಕಿನ ಕಾಸ್ಟ್ ಬಂದು 290 ರುಪೀಸ್. ಓಕೆ, 290 ರುಪೀಸ್. ಅದೇ ರೀತಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ. ಓಕೆನಾ. ಇದಿಷ್ಟು ಈ ಬುಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂತಹ PDF. ಸೊ ಅಂದರೆ ಇಂದಿನ ಪರೀಕ್ಷೆಗಳಲ್ಲಿ ಕೇಳಲಾದ ಪ್ರಶ್ನೆಗಳ ಉತ್ತರಗಳು ಅಂದರೆ ಯಾವ ಇಯರಲ್ಲಿ ಕೇಳಿದ್ದಾರೆ, TET ಕೇಳಿದ್ದಾರೆ ಅಥವಾ GPSTR, ಅದೇ ರೀತಿ HSTRಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ನು ಕೂಡ ಇವರು ಸಾಲ್ವ್ ಮಾಡ್ತಾ ಹೋಗಿದ್ದಾರೆ. ಓಕೆನಾ. ಇದಿಷ್ಟು ಈ ಬುಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಮಾಹಿತಿ. ಅದೇ ರೀತಿ ನಿಮ್ಗೆ ಕಂಪ್ಯೂಟರ್ ಬುಕ್ ಬೇಕು ಅಂದರೂ ಕೂಡ ಬುಲ್ಬುಲಿ ಅವ್ರದ್ದು ಕಂಪ್ಯೂಟರ್ ಬುಕ್ ಬೇಕು ಅಂದರೂ ಕೂಡ ಅವೈಲೇಬಲ್ ಇದೆ. ಓಕೆ, 200 ರುಪೀಸು. ಅದೇ ರೀತಿ ಲಕ್ಷ್ಮಣ್ ಗಡೇಕರ್ ಸರ್ ಅವ್ರದ್ದು ಕೂಡ ಬುಕ್ಸ್ ಅವೈಲೇಬಲ್ ಇದೆ. ಓಕೆನಾ. KPSC ಗ್ರೂಪ್ C, ಓಕೆ, ಇದೆಲ್ಲ ಬುಕ್ಸು ಕೂಡ ಅವೈಲೇಬಲ್ ಇದೆ. GPSTR 1 ಕೂಡ ಅವೈಲೇಬಲ್ ಇದೆ. ಅದೇ ರೀತಿ ಅಶೋಕ್ M ಮಿರ್ಚಿ ಅವರು, ಓಕೆ, ಇದು ಗ್ರಾಮ ಸ್ವರಾಜ್ ಪಂಚಾಯತ್ ರಾಜ್ ಕಾಯ್ದೆ ಮತ್ತು ಯೋಜನೆಗಳು, ಈ ಬುಕ್ಕು ಕೂಡ ಅವೈಲೇಬಲ್ ಇದೆ. ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರ, ಓಕೆ, GB ಹಂಡಿಜೋಗಿ. ಸೊ ಇವ್ರದ್ದು ಕೂಡ ಬುಕ್ಕು ಅವೈಲೇಬಲ್ ಇದೆ. ಇನ್ನು ನಮ್ಮ ಮೋಸಿನ್ ಸರ್ ಬುಕ್, ಓಕೆ, ಮೋಸಿನ್ H ಪಟೇಲ್ ಅವ್ರದ್ದು ಸಾಲ್ವ್ಡ್ ಕ್ವಶನ್ ಪೇಪರ್, ಈ ಬುಕ್ಸು ಅವೈಲೇಬಲ್ ಇಲ್ಲ. ಸೊ ಬಟ್ ಜೆರಾಕ್ಸ್ ಅವೈಲೇಬಲ್ ಇದೆ. ಸೊ ಯಾರಾದರೂ ಬುಕ್ಸ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಬಟ್ ಇದು ಪ್ರಿಂಟಿಂಗ್ ಇಲ್ಲ, ನೆಕ್ಸ್ಟು ಪ್ರಿಂಟಿಂಗ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅಂದರೆ ಇನ್ನು ನೆಕ್ಸ್ಟ್ ಇಯರ್ GPST ಕಾಲಾದರೆ ಪ್ರಿಂಟ್ ಆಗುತ್ತೆ. ಇನ್ನು JD ಮೂರ್ತಿ ಅವ್ರದ್ದು ಕೂಡ ಬುಕ್ ಅವೈಲೇಬಲ್ ಇದೆ. 375 ಅಲ್ಲ ಅದು, ಓಕೆ, 395. ಸೊ ಯಾವುದೇ ಬುಕ್ಸ್ ಬೇಕು ಅಂದರೆ ಎಲ್ಲ ಬುಕ್ಸು ಕೂಡ ಅವೈಲೇಬಲ್ ಇದೆ. ಈ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಫ್ರೀ ಶಿಪ್ಪಿಂಗ್ ಇರುತ್ತೆ. ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.